ಯೂನಿಯನ್ ಒಂದು ಸಭೆ ಆಯ್ತು. ಟ್ರೇಡ್ ಯೂನಿಯನ್ ಸಭೆ ಆದ್ಮೇಲೆ ಪರಿಹಾರ ಸಿಕ್ತು ನಮ್ಮ ರೈತರಿಗೆ. ಬಹುಶಃ ಟ್ರೇಡ್ ಯೂನಿಯನ್ ಸಭೆ ಮಾಡಿಸ್ಬೇಕಾದ್ರೆ ಮಾಡಿದ್ದೀರಾ? 11ನೇ ತಾರೀಕು ಆಗಿದೆ. ಏನಾಯ್ತು ತೀರ್ಮಾನ ಅದರಲ್ಲಿ? ಅದೇ ಈಗ ಏನು ರೀಸನ್ ಹೇಳ್ತಾ ಇದ್ದಾರೆ ಸರ್, ಅವಾಗ ಅದೇ ಹೇಳಿದ್ರು. ಬಟ್ ಅಟ್ಲೀಸ್ಟ್ ಆ ಮಾರ್ಕೆಟನ್ನು ಮುಂದುವರ್ಸ್ಕೊಂಡು ಹೋಗಿ ಅಂತಂದು ಎಲ್ಲ ಎಕ್ಸ್ಪೋರ್ಟರಿಗೂ ಇದು ಮ್ಯಾನುಫ್ಯಾಕ್ಚರಿಗೂ ಹೇಳಿದ್ರು. ಏನಾಯ್ತು ಅದಾದ್ಮೇಲೆ ಒಂದು ವಾರ ಚೆನ್ನಾಗಿತ್ತು ಸರ್ ಮಾರ್ಕೆಟ್. ತೀರ್ಮಾನ ಇವ್ರಿಗೆ ಅವಕಾಶ ಇದೆಯಾ? ಇಲ್ಲ ಸರ್, ಅವ್ರ ಓನರೇ ಇದೆ. ಅಥಾರಿಟಿನಾ? ಈಸ್ ಅಥಾರಿಟಿ ಇಲ್ಲ ತಾನೆ? ರೆಪ್ರೆಸೆಂಟೇಟಿವ್ ಒಂದ್ ನಿಮಿಷ ರೈತರ ಹತ್ರ ಅವ್ರು ಯಾವತ್ತು ನಡತೆ ಆತರ ಇದ್ರೆ ಅವತ್ತು ಈ ಪ್ರಾಬ್ಲಮ್ ಇಷ್ಟು ಗೊತ್ತಾನೆ ಇರಲಿಲ್ಲ. ಅವತ್ತು ಅವ್ರ ಕಂಟ್ರೋಲ್ ಮಾಡ್ಲಿ ಅಂತಾನೆ ನಿಮ್ಮನ್ನು ಮಾಡಿರೋದು. ಅಲ್ಲ ಅದಕ್ಕೆ ಹೇಳ್ತಾರೆ ನಾನು ಉಪಯೋಗ ಏನೇನು ಸಭೆ ಕಡೆ ಮಾಡ್ಬೇಕಾಗಿತ್ತು. ಉಪಯೋಗ ಏನೇನು ಅಂತ ಇವಾಗ ಅದೇನೋ ಒಂದು ನೋಟಿಸ್ ಕೊಡ್ತಾರೆ ಅಂತ ಕನ್ಫ್ಯೂಷನ್ ಆಗಿದೆ. ಅದೇನೋ ನೋಟಿಸ್ ಕೊಡ್ಬೇಕು ಅಂತ ರೈತರಲ್ಲಿ ಸಾಕಷ್ಟು ಗೊಂದಲ ಇದೆ. ನೆಕ್ಸ್ಟ್ ಗೆ ಪ್ರೊಡಕ್ಷನ್ 26-27 ಬೆಳೆ ಸಾಲಿಗೆ ಏನ್ ಕ್ರಾಪ್ ಸೈಜ್ ಇದೆ ಅದು ಈ ವರ್ಷ ಏನು 100 ಮಿಲಿಯನ್ ಇತ್ತು, 90 ಮಿಲಿಯನ್. ಬೆಳೆ ಎತ್ಕರ್ವೆ ಸಾಬ್ರೆ ರಾಜನಾರು 1 ವರ್ಷ ಡಿಕ್ಲೇರ್ ಮಾಡಿ ಸರ್, ಇಲ್ಲ ರೈತರಿಗೆ ಪರಿಹಾರ ಕೊಡಿ, ಬ್ಯಾನ್ ಮಾಡಿ ಸರ್. 1 ವರ್ಷ ಬೆಳೆಯೋದೇ ಬೇಡ ಸರ್. ಮುಸ್ಕಿನ ಜೋಳ, ರಾಗಿ, ಹುರುಳಿಕಾಳು ಬೆಳ್ಕೊಂಡು ಜೂರ ಮಾಡ್ತೀವಿ ರೈತರು. ಕೂತ್ಕೊಳ್ಳಿ, ಅದೇ ವಿಚಾರನೇ, ಎಲ್ಲ ಒಂದೇ ವಿಚಾರ. ಈಗ ಇಷ್ಟೊತ್ತು ಆಗಿದ್ದು ಟೊಬ್ಯಾಕೋ ಬೋರ್ಡ್ ಬಗ್ಗೆ ಕೊನೆಗೆ ಸಚಿವರು ಕಡಿಮೆ ಮಾಡ್ತೀರಂದ್ರೆ ಯು ಶುಡ್ ರೆಗ್ಯುಲೇಟ್ ದಮ್. ಒಂದ್ಸಲ ನೀವೇ ಟಾರ್ಗೆಟ್ ಕೊಟ್ಟು ಅದಕ್ಕಿಂತ ನಮ್ಮ ಜಿಲ್ಲೆಯಲ್ಲಿ 80-82 ಬೆಳೆದಿದ್ದಾರೆ. ನೀವು ಹೇಳಿದ್ಕಿಂತ ಜಾಸ್ತಿನೂ ಬೆಳೆದಿಲ್ಲ. ಜಾಸ್ತಿ ಬೆಳೆದ್ರೆ ಆಯ್ತು ಕಡಿಮೆ ಆಗಿದೆ ಅನ್ಬೋದು. ನೀವು ಕೊಟ್ಟಿರೋದಿಲ್ಲ, ಎಲ್ಲ ಕಂಪನಿ ಜೊತೆ ಮಾತಾಡ್ಕೊಂಡೇ ಕೊಟ್ಟಿರ್ತೀರ. ನೀವು ಮಾಡಿದಾಗ ಏನ್ ರೇಟ್ ಇತ್ತು, ಏನು ಮಾರ್ಕೆಟ್ ಆಯ್ತು ಅದನ್ನ ಮೇಂಟೈನ್ ಮಾಡ್ಬೇಕು. ಈಗ ಆತರ ಮಾಡಿ ಏನ್ ಲಾಸ್ಟ್ ಮಾರ್ಕೆಟ್ ಇವರ ಪ್ರಕಾರ ಒಪ್ಪಿಗೆ ಕೊಡ್ಬೇಕು. ಈಗ ಇಲ್ಲ ಅಂತ ಹೇಳಿ ಏನು ಅಂತ ಅಷ್ಟೇ. ನೀವೆಲ್ಲ ಕಂಪ್ನಿಯವರು ಏನಪ್ಪ 1 by 1 ಕಂಪ್ನಿಯವರು ನಾವು ಮಾರ್ಕೆಟ್ ಪ್ರಾರಂಭ ಮಾಡಿದಾಗ ಏನ್ ರೇಟ್ ಇತ್ತು ಅದ್ರ ಪ್ರಕಾರ ಮಾಡ್ತೀವಿ ಅಂತ ಎಲ್ಲ ಹೇಳಿ 1 by 1 ಹೇಳಿ. ಈಗ ನಿರಂತರವಾಗಿ ಪರೀಕ್ಷೆ ಮಾಡುವಂತ ಕೆಲಸ ಮಾಡ್ತಾ ಇದ್ದೀರಿ ಅಷ್ಟೇನೆ. ಟೊಬ್ಯಾಕೋ ಬೋರ್ಡ್ ಜವಾಬ್ದಾರಿ. ನೀವು 100 ಮಿಲಿಯನ್ ಅಂದ್ರೆ ಅಷ್ಟಕ್ಕೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಯಾವ ವಾಪಸ್ ಬರ್ತೀರಾ? ಯಾವಾಗ ಯಾವ ವಾಪಸ್ ಬರ್ತೀರಿ ಅಂತ ಕೈ ಮಾತಾಡ್ತಾರೆ ಮಾತಾಡ್ಕೊಂಡು ಯಾವ ವಾಪಸ್ ಬರ್ತೀರಾ? ನಿಮ್ಮವರ ಇಲ್ಲಿ ಬರ್ಬೇಕು. ಈಗ ನೀವು ಪ್ರಾಮಿಸ್ ಮಾಡಿರೋದು ಆ ಪ್ರಾಮಿಸ್ಗೆ ಸ್ಟಿಕರ್ ಹಾಕ್ಬೇಕಾಗಿ ಟೊಬ್ಯಾಕೋ ಬೋರ್ಡ್ಸ್ ಅಕಾರ್ಡಿಂಗ್ಲಿ ನಾಳೆನೇ ಒಂದು ಮೀಟಿಂಗ್ ಮಾಡಿಸಿ. ನೋಡ್ರಿ ಐಟಿಸಿ ಅವರು ಬೇರೆ ಯಾವ ನೀವು ಇಮಿಡಿಯೇಟ್ ಆಗಿ ಒಂದು ತೀರ್ಮಾನ ತಗೊಂಡು ಬರದೇ ಇದ್ರೆ ನಾವು ನಿಮ್ ಗೋಡ ಸಲ ಸೀಸ್ ಮಾಡಿಸ್ತೀವಿ.
ಒಂದೇ ಸರ್ ಒಂದು FIR ಬುಕ್ ಮಾಡಿಸಿ ಏನು? FIR ಮಾಡಿ ಏನ್ ಮಾಡಿ ಗೋಡೆ ಇದೆ, ಅವ್ರು ಮತ್ತೆ ಸಭೆ ಮಾಡಕ್ಕೆ ನಿಮ್ಮ ಅಧಿಕಾರಿಗಳನ್ನ ಇಲ್ಲಿ ಕಳಿಸಿರೋದು ಹೇಳ್ಬೇಕು. ಅದು ಮೀಟಿಂಗ್ ಮಾಡ್ಸೋಣ ನಾಳೆ ಮಧ್ಯಾಹ್ನ ನಿರ್ಧಾರ ಏನಾಗಿದೆ ಇರಪ್ಪ ಇರೋ ಚರ್ಚೆ ಮಾಡಿ ಪ್ರಯತ್ನಿಸಕ್ಕಾಗಲ್ಲ ಅಂತ ಚರ್ಚೆ ಮಾನ್ಯತೆ ಇವರು ಬಂದು ಆಡಳಿತ ಬಂದು ಇತ್ಯರ್ಥ ಮಾಡಗಂಟ ಯಾವ ಗೋಡನ್ ಕೊಡೋ ಸಿಗರೇಟ್ ಕೊಡೋ ಏನು ಮಾಡಿಸ್ಬೇಡಿ. ಸಂಪೂರ್ಣ ಯಾರಿಗೆ ಹೇಳ್ಬೇಕು. ಈಗ ನಾವು ನಿಮ್ಮಲ್ಲಿ ಒಂದೇ ಡಿಮ್ಯಾಂಡ್. ಈಗ ನಾವು ಮಾರ್ಕೆಟ್ ಪ್ರಾರಂಭ ಆದಾಗ ಏನು ರೇಟ್ ಇದ್ದು ಏನು ಕೊಡ್ತಾ ಇದ್ರಿ, ಏನು ಮಾರ್ಕೆಟ್ ಯಾರು ಇತ್ತು ಅದು ಕೊಡಬೇಕು ಅನ್ನೋದು ನಂಬರ್ 1. ಏನು ಅದಕ್ಕೆ ನೀವು ಮಾಡಲಿಲ್ಲ ಅಂತ ಅಂದರೆ ನೆಕ್ಸ್ಟ್ ಸ್ಟೆಪ್ ಈಸ್ ಈ ಗೋಡೋದೆಲ್ಲ ಸೀಸ್ ಮಾಡಿಸ್ತೀವಿ. ಇಷ್ಟೇ ತೀರ್ಮಾನ ಮಾಡ್ಕೊಂಡು ಬಂದ್ವಿ. ಯಾವ ಮಾಡ್ಕೊಂಬತ್ತೀರಾ? ಆಯ್ತು, ಎಲ್ಲ ಟ್ರೇಡರ್ಸ್ ಎಲ್ಲರಿಗೂ ಟ್ರೇಡರ್ಸು ಅಷ್ಟೇ ಮಾತಾಡ್ಕೊಂಡು ಬನ್ನಿ. ಇಲ್ಲ ನಿಮ್ಮನ್ನೇ ನಿಮ್ಮನ್ನೇ ಆಚೆ ಹೋಗ್ಬಿಡಲ್ಲ, ನಿಮ್ಮನ್ನೇ ಆಚೆ ಹೋಗ್ಬಿಡಲ್ಲ. ಈಗ ಇಲ್ಲಿ ಗೋಸ್ ಔಟ್ ಆಫ್ ಕಂಟ್ರೋಲ್ ಒಂದು ಸೂಕ್ತ ನಿರ್ಧಾರ ತಗೊಂಡು ನಾಳೆ ಮಧ್ಯಾಹ್ನದೊಳಗೆ ತಮ್ಮ ನಿರ್ಧಾರ ತಿಳಿಸ್ತೀರ ಅಂತ ಭಾವಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಓಕೆ.